ಗಿರ್ಜಕ್ಕ, ಓ ಗಿರ್ಜಕ್ಕ, ಅಯ್ಯ ಅದಂತ ನಿದ್ದೆ ಹತ್ತೈತವ ಈಕೆಗೆ ಹೊತ್ತಿಲ್ಲದ ಹೊತ್ತಲ್ಲಿ ಸಂಜೆ 5:30 ಆಗೈತೆ. ಈಗ ಮಲ್ಕೊಂಡಾಳ ಗಿರ್ಜಕ್ಕ. ಮೈಗೆ ಹುಷಾರೈತ ಇಲ್ಲ ಪಾಪ. ನಾನು ಎಬ್ಸತೀನಿ ಇರು. ಗಂಗಾ ಹೋಗೋಣ. ಗಂಗಾ, ಹಾಂ ರೀ ಅಕ್ಕ ಬರ್ರಿ. ಏನವ ನಿಮ್ಮ ಅತ್ತೆಗೆ ಅವಾಗಿಂದ ಎಬ್ಸತೀನಿ. ಹಾನು ಇಲ್ಲ ಹೂನು ಇಲ್ಲ ಗಿರ್ಜಕ್ಕ ಅಂದ್ ಕೂಗ್ ಸಾಕಾಯ್ತು ನೋಡೋದಕ್ಕೆ ನಿನ್ ಕರೆದ್ನಿ ಈಗ. ಯಾಕೆ ಇಷ್ಟೊತ್ತಲ್ಲಿ ಮಲ್ಕೊಂಡೈತಿ ಗಿರ್ಜಕ್ಕ? ಮೈ ಹುಷಾರೈತ ಇಲ್ಲ? ನಿದ್ದೆ ಹೋಗಿದಾರಲ್ರಿ ಅದಕ್ಕೆ ಕೇಳಿಸಿಲ್ಲ ಅವ್ರಿಗೆ. ನಾನು ಇತ್ತಲ ಕಡೆ ಒಂದು 4 ಪಾತ್ರೆ ಇದು ತೊಳ್ಕೊಂಡು ಬರಕ್ಕೆ ಹೋಗಿದ್ನಿ ರೀ. ಯಾರೋ ಕೂಗ್ದಂಗೆ ಆಯ್ತು ಅನ್ಕೊಂಡು ಬಂದಿರಿ ಈಗ. ಬಸ್ಸಲ್ಲಿ ಪ್ರಯಾಣ ಮಾಡಿ ಸುಸ್ತಾಗಿದ್ದಾರೆ ಅಕ್ಕ, ಅದಕ್ಕೆ ಮಲಗಿದ್ದಾರೆ. ಬಸ್ಸಲ್ಲಿ ಪ್ರಯಾಣ ಮಾಡಿ ಸುಸ್ತಾಗೈತೆ? ಯಾಕೆ ಯಾವ ಊರಿಗೆ ಹೋಗಿತ್ತು? ಸಂತೆನೂ ಇಲ್ಲ ಇವತ್ತು ಮತ್ತೆ? ಹಾಂ ಈಗ ನೆನಪಿಗೆ ಬಂದು ಗಂಗಾ. ಬೆಳಗ್ಗೆ ನಮ್ಮ ಮನೆಯವ್ರ ಕೈಯಲ್ಲಿ ಗಿನ್ನದ ಹಾಲು ಕೊಟ್ಟು ಬಾ ಹೋಗಂತ ನಿಮ್ಮ ಮನೆ ಕಳಿಸಿದ್ನಿ. ನೀವು ಯಾರೂ ಇದ್ದಿದ್ದಿಲ್ಲ ಅಂತಲ್ಲ, ಎಲ್ಲಿ ಹೋಗಿದ್ರಿ? ಇಬ್ಬರು ಅತ್ತೆ ಸೊಸೆ ನಾನು ಅನ್ಕೊಂಡು ನೀವು ಹೊಲಕ್ಕೆ ಹೋಗಿದಾರನ ಬಿಡು. ಹೋಗಿ ಸಂಜೆ ಮುಂದೆ ಕೊಟ್ಟು ಬರ್ತೀನಿ ಇಡು ಅಲ್ಲ ಅಂತ ಹೇಳಿದ್ನಿ. ಅದಕ್ಕೆ ಈಗ ತೊಗೊಂಡು ಬಂದಿ ನೋಡಿ ಈ ಕಡೆ. ಹೌದ್ರಿ, ನಾವು ಬೆಳಗ್ಗೆ ಇದ್ದಿದ್ದಿಲ್ರಿ ಮನೆಗೆ. ಅಮ್ಮ ಊರಿಗೆ ಹೋಗಿದ್ವಿ. 10:30 ಬಸ್ಸಿಗೆ ಹೋಗಿ ಈಗ 5 ಗಂಟೆ ಬಸ್ಸಿಗೆ ಬಂದಿವಿ ನೋಡ್ರಿ. ಹೌದೇನು? ಯಾಕೆ ಈಗ ಹೋಗಿದ್ರಿ? ನಡು ಮಧ್ಯೆ ಹಬ್ಬ ಇಲ್ಲ ಯಾತರದಿಲ್ಲ? ಅಪ್ಪನ ಭೇಟಿ ಆಗೋಕೆ ಹೋಗಿದ್ದೇನು? ಆರಾಮಿದಾರ ಗಂಗಾ ಎಲ್ರು? ಹ್ಞೂ ಅಕ್ಕ, ಎಲ್ಲರೂ ಆರಾಮಿದಾರ್ರಿ. ಹರೇ ರಾಮ್ ಕೃಷ್ಣ. ಸುಶೀಲಾ, ನೀನು ಯಾವಾಗ ಬಂದೆ? ನಾನು ಬಂದು ಭಾಳ ತಾಗಿಲ್ಲಕ್ಕ, ಈಗ ಬಂದಿ ನೋಡಿ. ಬಂದು ಮಲ್ಕೊಂಡಿದ್ದು ನೋಡಿ ಗಿರ್ಜಕ್ಕ ಅಂತ ಕೂಗಿದ್ನಿ. ನೀನು ಏನು ಮಾಡಿದ್ರೆ ಎದ್ದಿಲ್ಲ, ಅದಕ್ಕೆ ಗಂಗಾಗೆ ಮಾತಾಡ್ಸಿದ್ನಿ. ಅವಳು ಹೊರಗೆ ಬಂದು ನೀನು ಹೆಸರಾದೆ ಅಷ್ಟೊತ್ತಿಗೆ. ಹೌದೇನು? ಏನವ ನಿನ್ನ ಕೂಗಿದ್ದು ಕೇಳಿಸ್ಲಿಲ್ಲ ನನಗೆ. ಸುಸ್ತಾದಂಗಾಗಿತ್ತ, ಬಂದು ಹಂಗೆ ಉಟ್ಕೊಂಡು ನಿದ್ದೆ ಹತ್ಕೊಂಡ್ಬಿಟ್ಟೈತೆ. ಕುಂದ್ರ ಬಾ, ಏನದ ಕೈಯಲ್ಲಿ? ಸುಸ್ತಾಗಿತ್ತಂದ್ರೆ ಮಲ್ಕೋಕ ಹೋಗ್ತೀನಿ ನಾನು. ಇದ ಗಿನ್ನದ ಹಾಲು ಕೊಡಕ್ಕೆ ಬಂದಿದ್ದೀನಿ ನೋಡಿ. ಮೊನ್ನೆ ನಮ್ಮ ಆಕಳ ಆಗಿದ್ದಿತ್ತು. ನಿನ್ನೆಯಿಂದ ಹೇಳತ್ತೀನಿ ಸ್ವಲ್ಪ ಕೊಟ್ಟು ಬರ್ರಿ ಹೋಗ್ರಿ ಅಂತ ಹೇಳಿ ಸಾಕಾಯ್ತು ನನಗೂ. ಇವತ್ತು ಬೆಳಗ್ಗೆ ನಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಟು ಕಳಿಸಿದ್ನಿ, ನೀವು ಇದ್ದಿದ್ದಿಲ್ಲ. ಅದಕ್ಕೆ ಈಗ ಹೊಲ್ದಿಂದ ಬಂದಿರ್ತಾರೇನೋ ಅನ್ಕೊಂಡು ನಾನೇ ತೊಗೊಂಡು ಬಂದ್ನಿ ಈ ಕಡೆ. ಇಲ್ಲ ಎದ್ನಿ ಹೇಳಿ, ಸಂಜೆ ಹೊತ್ತು ಮಲಗಬಾರ್ದು. ನಾನು ಸುಸ್ತಾಗಿತ್ತು ಅನ್ಕೊಂಡು ಹಂಗೆ ಉಳ್ಕೊಂಡಿದ್ನಿ. ಈಗ ಎಲ್ಲಿ ಮಲಗೋದು? ಟೈಮ್ ಆಗಿಬಿಟ್ಟೈತೆ, 5:30 6 ಗಂಟೆ ಆಗೈತೆ. ನಾವು ಸುಶೀಲಾ, ಯಾವ ಆಕಳ ಇದೈತಿ ಈಗ ನಿಮ್ದು? ಅದೇ ಅಕ್ಕ, ನಮ್ಮ ನಾದ್ನಿಯವರಿಂದ ಕರು ತಂದಿದ್ದಿಲ್ಲ ಅವಾಗ. ಹ್ಞೂ ಗೊತ್ತೇಳು, ಅದು ಇದೈತಾ? ಹ್ಞೂನಕ್ಕ, ಅದೇ ಇದೈತೆ ನೋಡಿ. ಹೌದೇನು? ಅದೆಷ್ಟು ಜಲ್ದಿ ದೊಡ್ಡದಾತವ ಕರು. ಮೊನ್ನೆ ಇನ್ನೂ ತಂದಂಗಿದ್ರಿ, ಆದರೆ ತಂದು 2 ವರ್ಷ ಆಗಕ್ಕೆ ಬಂತು. ನಮ್ಗೆ ಈಗ ತಂದಿರಿ ಅನ್ನೋ ಗತೆ ಆಗತೈತೆ. ಏನೋ ಬಿಡು, ಹಾಲಿಗೆ ಇನ್ನು ಮುಂದೆ ನಮ್ಮ ಮನೆಗೆ ಬರ ಇಲ್ಲ. ಚಹಾ ಕುಡಿಬೇಕನ್ಸಿದ್ರೆ ಲೋಟ ಹಿಡ್ಕೊಂಡು ನಿಮ್ಮ ಮನೆಗೆ ಬರ್ತೀವಿ ನೋಡಿ ಸುಶೀಲಾ. ಏನೋ ಅನ್ಕೊಳ್ಳೋಕೆ ಹೋಗ್ಬೇಡ ಮತ್ತೆ. ಬಾರಕ್ಕ, ಅದಕ್ಕೇನು? ದಿನಾಲು ಲೋಟ ತೊಗೊಂಡು ಬಾ, ಬೇಕಿದ್ರೆ ನೀನು ಚಾಗಾಗೋಷ್ಟು ಹಾಲು ಕೊಟ್ಟು ಕಳಿಸ್ತೀನಿ ನಾನು. ನೀನು ಕೊಡ್ತೀಯ ಅಂತ ಗೊತ್ತು ಬಿಡು ಸುಶೀಲಾ ನನಗೆ. ಆದರೆ ನಿಮ್ಮ ಅತ್ತೆ ಬಜಾರ ಅದಾಳಲ್ಲವ, ನಾನು ಸುಮ್ಮನೆ ತಮಾಷೆ ಮಾಡಿದ್ನಿ. ಬೇಡವ, ಯಾಕೆ ಬೇಕಿದ್ರೆ ದಿನಾಲು 10 ರೂಪಾಯಿ ತರ್ತೀವಂತವ. ಅದು ಎಲ್ಲಿ ಡೈರಿ ಕೊಡತ್ತೀವಿ, ಸಾಲದ ಬರತ್ತಿಲ್ಲ ಅಂತ ನಾವು ತರೋದು ಬಿಡಿಸ್ತೈತೆ ಏನೋ ನಿಮ್ಮ ಅತ್ತೆ. ಹಂಗೆ ನನ್ನೆಲ್ಲ ತಗೊಳಕ್ಕೆ ನಾನು ಕೊಡ್ತೀನಿ ನಿನ್ಗೆ. ಹಂಗೂ ಕೊಡೋಕೆ ಬಿಡಲಿಲ್ಲ ಅಂತಂದ್ರೆ ನಾನೇ ಲೋಟ ತೊಗೊಂಡು ಬಂದು ಕೊಟ್ಟೋಗ್ತೀನಿ ನಿನ್ಗೆ. ನಿಮ್ಮ ಮನೆಗೆ ಆಕಳ ಇದ್ದಾಗ ಅದೆಷ್ಟು ಸಲ ಪುಕ್ಸಟ್ಟಿ ಕೊಡತ್ತಿದ್ದೆ, ದುಡ್ಡು ಕೊಡೋಕೆ ಬಂದರೂ ಬೇಡ ಅನ್ನತ್ತಿದ್ದೆ ನೀನು. ನಮ್ಮವ ಆಕಳ ಇದ್ದಾಗಂತರೂ ಮನ್ಯಾಗ ಹಾಲು ತುಂಬಿ ತುಳುಕ್ತಾ ಇತ್ತು ನೋಡಿ. ಅವಾಗ ಈ ಹುಡುಗರು ಹಾಲಲ್ಲಿ ಊಟ ಮಾಡಂದ್ರು ಕೇಳತ್ತಿರ್ಲಿಲ್ಲವ ಯವ್ವ. ಈಗ ಹಾಲಿಲ್ಲಲ್ಲ, ನಾ ಊಟ ಮಾಡ್ತೀನಿ ಊಟ ಮಾಡ್ತೀನಿ ಅಂತ ಜಗಳ ಆಡ್ತಾವ. ನಾವು ಸರೋಜ ಮನೆಯಿಂದ ಒಂದಿನ ಬಿಟ್ಟು ಒಂದೊಂದು ದಿನ 10 ರೂಪಾಯಿದಾಗ ತರತೀವಿ. ಅದು ಚಾಗ ಸಾಲ ಬರತ್ತಿಲ್ಲ. ಬೆಳಗ್ಗೆ ಸಂಜೆ ಚಹಾ ಮಾಡೋದಕ್ಕೈತೆ ಎಲ್ಲಿಗಾಗ್ತಾವ. ಅದರಲ್ಲಿ ಹುಡುಗರು ಸ್ವಲ್ಪ ಕುಡಿತಾರೆ. ಸಂಜೆ ಮಠ ಅಂದ್ರೆ ಕತ್ರ ಖಾಲಿ ಆಗ್ಬಿಡ್ತಾವ ಹಾಲು. ನೋಡ್ಬೇಕು, ನಾವು ಒಂದು ಆಕಳ ತರಬೇಕಂತ ಪ್ಲ್ಯಾನ್ ಮಾಡತ್ತೀವಿ. ದುಡ್ಡು ಸಾಲ್ಟೇಜ್ ಬರತ್ತಾವ. ಅದಕ್ಕೆ ನಮ್ಮ ರಾಜು ಬರಲಿ, ಬಂದ್ರೆ ಎಲ್ಲ ತರ್ತೀವಿ. ಒಂದು ಮಿಕ್ಚರು, ಗ್ಯಾಸು, ಕುಂದ್ರಾಕ 1-2 ಕುರ್ಚಿ ತಗೊಂಡು ಬರಬೇಕು. ಚಲೋ ಆಗ್ತದೆ, ತಗೊಂಡು ಬರ್ರಿ ಅಕ್ಕ. ಹುಡುಗರಿದ ಮನ್ಯಾಗ ಆಕಳ ಎಮ್ಮೆ ಇರಲೇಬೇಕು. ಹುಡುಗರು ಹಾಲು ಕುಡಿತಾರೆ. ದಿನಾಲು ಸ್ವಲ್ಪ ಕೆನೆ ತೆಗೆದಿಟ್ರೆ ಬೆಣ್ಣೆ ತೆಗಿಯಕ್ಕೆ ಬರ್ತೈತೆ. ಬೆಣ್ಣೆಯಿಂದ ತುಪ್ಪ. ಈಗ ಬೇಸಿಗೆ ಕಾಲ ಬಂತು, ಮೊಸರು ಮಜ್ಜಿಗೆ ಅವಾಗ ಮಾಡ್ಕೊಂಡು ಕುಡಿತಾ ಇದ್ರೆ ದೇಹ ತಂಪಿರ್ತೈತೆ. ನೋಡು ಹೆಂಗೆ ದಗೆ, ಇವಾಗಿಂದನೇ ದಗೆ ಸ್ಟಾರ್ಟ್ ಆಗತೈತೆ. ಶಿವರಾತ್ರಿ ಬಂದಿಲ್ಲ ಏನಿಲ್ಲ. ನಾನು ನೋಡೋಣ, ಬೆಣ್ಣೆ ತೆಗೆದ್ರೆ ನೀವು ಮೊಸರು ಮತ್ತು ಇದು ಮಜ್ಜಿಗೆ ತಂದು ಕೊಡ್ತೀನಂತವು. ಆಯ್ತವ, ಕೊಡು ಅಂತ ತಗೋ. ಸುಶೀಲಾ ಕುಂದ್ರ ಬಾ, ಅವಾಗಿಂದ ನಿಂತ್ಕೊಂಡಿದ್ದಿ. ನಾನು ಮಾತಾಡ್ಕೊಂತ ಮರ್ತ ಬಿಟ್ಟಿನಿ ನೋಡಿ. ಗಂಗಾ, ಡಬ್ಬಿ ತಗೊಂಡೋಗಿ ಚಾಗಿಡು. ಗಂಗಾ, ಇದು ತಗೋ. ಇಲ್ಲಕ್ಕ, ಹೋಗ್ತೀನಿ ಮನೆಗೆ, ಭಾಳ ಕೆಲಸ ಇದಾವೆ. ಕಸ ಸಮೇತ ಗುಡಿಸಿಲ್ಲ ನೋಡು, ಹಂಗೆ ಬನ್ನಿ ಈ ಕಡೆ. ನಾವು ನಿನ್ನೆ ಗಿನ್ನ ಮಾಡಿದ್ವಿ. ನಮ್ಮ ಅತ್ತೆ ಮಗಳ ಮನೆಗೆ ಗಿನ್ನ ರೊಟ್ಟಿ ಮಾಡ್ಕೊಂಡು ತೊಗೊಂಡೋದ್ರು. ಅದಕ್ಕೆ ಇವತ್ತು ಮಾಡ್ಬೇಕು ಅನ್ಕೊಂಡಿನಿ. ಬೆಲ್ಲ ಇರಲಿಲ್ಲ, ಖಾಲಿ ಆಗಿತ್ತು. ನಿಮ್ಮ ಮನೆಗೆ ಕೊಟ್ಟೋಗಿ ಹಂಗೆ ಹೋಗ್ಬೇಕಾದ್ರೆ ಸೀನಪ್ಪ ಅಂಗಡಿಲಿ ಬೆಲ್ಲ ತಗೊಂಡು ಹೋಗೋಣ ಅಂತ ಬನ್ನಿ ನೋಡಿ. ಕುಂದ್ರ ಬಾ ಸುಶೀಲಾ, ಚಹಾ ಕುಡ್ದು ಹೋಗುವಂತೆ ಬಾ. ಗಂಗಾ, ಅಕ್ಕಿದೇನು ಕೇಳತ್ತಿ, ಹೋಗಿ ಚಹಾ ಗಿಡೋಗಿ ನೀನು. ಹಸಿ ಶುಂಠಿ ಏಲಕ್ಕಿ ಇದ್ರೆ ಒಂದು ಸ್ವಲ್ಪ ಜಜ್ಜಾಕ್ ಮಾಡವ. ತಲೆ ಹಾಕೋ ಭಾಳ ನೋಸತೈತೆ. ನೋಡೋಣ ಕಡಿಮೆ ಆಗ್ತೈತಾ ಇಲ್ಲಾಂದ್ರೆ ನಿಮ್ಮ ಮಾವನ ಕೈಯಲ್ಲಿ ರಾತ್ರಿಗೆ ತಲೆನೋವಿನ ಮಾತ್ರೆ ತರಿಸಿ ನುಂಗ್ತೀನಂತ. ಆಯ್ತು ರೀ ಅತ್ತೆ. ಅಕ್ಕ ಕುಂದ್ರ ಹೋಗ್ರಿ, ಚಹಾ ಮಾಡ್ಕೊಂಡು ತರ್ತೀನಿ. ಅತ್ತೆ ಸೊಸೆ ಇಬ್ರು ಬ್ಯಾಡ್ ಅಂದ್ರೆ ಎಲ್ಲಿ ಕೇಳ್ತೀರಿ ನೀವು? ಆಯ್ತಾಯ್ತು, ಜಲ್ದಿ ಮಾಡ್ಕೊಂಡು ತೊಗೊಂಡು ಹೋಗಂಗ. ಚಹಾ ಕುಡ್ದು ಹೋಗ್ತೀನಿ ನಾನು. ಆಯ್ತು ರೀ ಅಕ್ಕ, ಕುಂದ್ರ ಹೋಗ್ರಿ. ಸುಶೀಲಾ, ಬಾಯಿ ಕಡೆಗೆ ಚಾಪೆ ಮೇಲೆ ಕುಂದ್ರ ಬಾ. ಗಂಗಾ, ಹಾಂ ರೀ ಅತ್ತೆ. ಏನಿಲ್ಲ, ಈಗ
ಸುಶೀಲಾ ಬೆಲ್ಲ ಅಂದಾಗ ನೆನಪಾಯ್ತು ನೋಡು ನನಗೂ. ಡಬ್ಬ್ಯಾಗ ಬೆಲ್ಲ ಆಯ್ತಾ ನೋಡು, ಇಲ್ಲಾಂದ್ರೆ ನಿಮ್ಮ ಮಾವಾಗ ಹೇಳಿ 1 kg ತರ್ಸೋಣಂತ. ನೋಡ್ತೀನಿ ರೀ. ಆಯ್ತು, ಚಾಗಿಟ್ಟು ನೋಡೊಂದು ಸ್ವಲ್ಪ ಇದ್ರ ತರ ಕೇಳೋದು ಬೇಡ, ಇರ್ಲಿಲ್ಲ ಅಂತಂದ್ರೆ ತರ ಕೇಳೋಣ. ಆಯ್ತ್ರಿ ಅತ್ತೆ. ಗಿರ್ಜಕ್ಕ, ಈಗೇನು ಅಚಾನಕ್ಕಾಗಿ ಗಂಗಾ ತವ್ರ ಮನೆಗೆ ಹೋಗಿ ಬಂದ್ರಿ? ಭಾಳ ದಿನದಿಂದ ನಮ್ಮ ಗಂಗಾ ಅಪ್ಪನ ಭೇಟಿ ಆಗಕ್ಕೆ ಹೋಗೋಣ ಅನ್ನತ್ತಿದ್ಲು ಸುಶೀಲಾ. ನಾನ ಹೊಲದ ಕೆಲಸ ಅದು ಇದು ಅನ್ಕೊಂಡು ಪಾಪ ಕರ್ಕೊಂಡು ಹೋಗೋಕ್ಕಾಗಿದ್ದಿಲ್ಲ. ಈ ಕೆಲಸ ಏನು ಒಂದಾದ್ಮೇಲೆ ಇದ್ದೇ ಇರ್ತಾವೆ. ಹೋಗಿ ಬಂದ್ಬಿಟ್ರೆ ಕಟ್ಕಟ್ಟೆ ಇರಲ್ಲ ಅಂತ ಇವತ್ತು ಹೋಗಿ ಬಂದ್ವಿ ನೋಡಿ. ಹೌದೇನಕ್ಕ, ಚಲೋ ಆದ್ ಬಿಡು, ಪಾಪ ಕರ್ಕೊಂಡು ಹೋಗಿ ಬಂದು ಚಲೋ ಮಾಡಿದೆ. ತಾಯಿ ಇಲ್ಲ ಅಂದ್ರೆ ಏನಾಯ್ತು, ಅಪ್ಪ ಇದಾರಲ್ಲ, ಅಪ್ಪ ಇರೋರ್ಗೂ ತವ್ರಿಗೆ ಹೋಗೋದು ಬರೋದು ಮಾಡ್ಬೇಕು. ಮತ್ತೆ ಕರ್ಕೊಂಡು ಹೋಗೋದು ದೊಡ್ಡದಲ್ಲ, ಕಳ್ಸೋದು ದೊಡ್ಡದಲ್ಲ ಸುಶೀಲಾ. ಇಲ್ಲೇ ಹತ್ರ ಐತೆ, ಅವ್ರ ಅಪ್ಪ ಕರೆಯಕ್ಕೆ ಬಂದ್ರೆ ಏನು 15 ದಿನಕ್ಕೊಂದ್ಸರಿ ಬೇಕಿದ್ರೆ ಕಳಿಸ್ತೀನಿ ನಾನೇನು. ಆದ್ರೆ ಅವ್ರ ಚಿಕ್ಕಮ್ಮ ಗೊತ್ತಲ್ಲ, ಯಾರಾದರೂ ಹೋದ್ರೆ ಸಾಕ್ರನ್ನ ತಾಂಡವಾಡ್ತಾಳೆ. ಅದಕ್ಕೆ ನಾನು ಗಂಗಾಗೆ ಭಾಳ ಕಳ್ಸಕ್ಕೆ ಹೋಗಲ್ಲ. ಅಲ್ಲಿ ಹೋದ್ರು ಈ ಹುಡುಗಿನೋ ಅಳತೆ ಸುಮ್ಮನೆ ಕರ್ಕೊಂಡು ಹೋಗಕ್ಕೂ ಬೇಸರ. ಅದಕ್ಕೆ ನನಗೆ ಮೊದಲ ಅಳೋದು ಕರೆಯೋದು ಮಾಡಿದ್ರೆ ಸಹಿಸೋಕ್ಕಾಗಲ್ಲ ಅಂತದ್ರಲ್ಲಿ ಅಲ್ಲಿ ಹೋದ್ರೆ ಸಾಕು ಅಮ್ಮನ ಫೋಟೋ ಮುಂದೆಗಳು ಅಂತ ಅಳ್ತಾಳವ. ಅದನ್ನು ನೋಡಿದಾಗ ಕರಳು ಹಿಡಿದಾಗ ಆಗ್ತೈತಿ. ಅದಕ್ಕೆ ಇನ್ನು ಮುಂದೆ ಕಳ್ಸಕ್ಕೆ ಹೋಗಲ್ಲ. ಅವಳಿಗೆ ಬಂದ್ರೆ ಅವ್ರ ಅಪ್ಪನ ಭೇಟಿಯಾಗಿ ಹೋಗ್ಲಿ, ಇಲ್ಲ ಮಗಳು ಮನ್ಯಾಗ 1-2 ದಿನ ಇದ್ದು ವಸ್ತಿ ಇದ್ದು ಹೋದ್ರೆ ಹೋಗ್ಲಿ, ನಾನು ಕಳ್ಸಕ್ಕೆ ಹೋಗಲ್ಲ. ಹ್ಞೂನಕ್ಕ, ಮತ್ತು ಪಾಪ ತಾಯಿ ಇಲ್ದಿರೋ ತಬ್ಲಿ ತವ್ರ ಮನೆಗೆ ಹೋದಾಗ ಮೊದಲು ನೋಡೋದ ನಾವು ಅಮ್ಮನ. ಅಂಥದ್ರಲ್ಲಿ ಇಲ್ಲ ಅಂತಂದ್ರೆ ಮತ್ತು ಅವಳಿಗೆ ಬೇಜಾರಾಗಿರ್ತೈತೆ. ಅದಕ್ಕೆ ಆತಿರ್ತಾಳೆ. ಇವತ್ತು ಹೋಗಿದ್ರಲ್ಲ, ಏನು ಚೆನ್ನಾಗಿ ಮಾತಾಡ್ಸಿ ಕಳಿಸಿದ್ಲ ಇಲ್ಲ? ಸುಶೀಲಾ, ಈ ಸತಿ ಹೋದಾಗ ಯಾಕೋ ಭಾಳ ಚಂದ ಮಾತಾಡ್ಸಿದ್ಲವ. ನನಗೆ ಆಶ್ಚರ್ಯ ಆಗ್ಬಿಡ್ತು. ಬರ್ರಿ ಬೀಗ್ರ, ಆರಾಮದಿರೇನು, ಕುಂದ್ರು ಬರ್ರಿ, ಚಾ ಮಾಡ್ಕೊಂಡು ತರ್ತೀನಿ ಅಂದ್ಲು. ಹೋಗಿ ಕುಂದ್ರಿದ್ವಿ. ಅಲ್ಲಿ ಹೋದಾಗ ಗಂಗಾ ಒಂದು ಸ್ವಲ್ಪ ಅವ್ರಮ್ಮನ ಫೋಟೋ ನೋಡಿ ಹತ್ಲು ಸಮಾಧಾನ ಮಾಡಿದ್ನಿ. ನಾವು ಇಲ್ಲಿಂದ ರೊಟ್ಟಿ, ಆಲೂಗಡ್ಡೆ ಪಲ್ಯ, ಜಿಲೇಬಿ ಅದು ತಗೊಂಡು ಹೋಗಿದ್ವಿ. ಮಧ್ಯಾಹ್ನ ಅವಳು ಬೇಳೆ ಸಾರು, ಅನ್ನ, ಶಾವಿಗೆ ಪಾಯಸ ಮಾಡಿದ್ಲು. ಊಟ ಅದು ಮಾಡಿ ಒಂದು ಸ್ವಲ್ಪ ಹೊತ್ತಿದ್ದು ಸಂಜೆ 4 ಗಂಟೆಗೆ ಬಸ್ ಬರ್ತೈತಲ್ಲ, ಆ ಬಸ್ಸಿಗೆ ಕುಂತ್ಕೊಂಡು ಬಂದ್ವಿ ನೋಡು. ಹೌದೇನಕ್ಕ, ಬಿಡು, ಚೆನ್ನಾಗಿ ಮಾತಾಡ್ಸಿದ್ದಾಳಂದ್ರೆ ಬದಲಾಗಿದ್ದಾಳಂತ ಆಯ್ತು. ಅಯ್ಯಯ್ಯ, ಆ ಹಿಡಿಂಬೆ ಎಲ್ಲಿ ಬದಲಾಗ್ಬೇಕು ತಗೋ ಸುಶೀಲಾ. ನಾವು ಕಾಲು ತೊಳ್ಕೊಂಡು ಒಳಗೆ ಹೋಗ್ಬೇಕಾದ್ರೆ ಏನೋ ಜೋರಾಗಿ ವಾದ ಮಾಡೋದು ಕೇಳ್ಸಕ್ಕೆ ಬರ್ತಿತ್ತು. ಏನು ನಾವು ಹೋಗಿರೋದಕ್ಕೂ ಬೇರೆ ವಿಷಯಕ್ಕೂ ಗೊತ್ತಿಲ್ಲ, ಆದ್ರೆ ಜೋರಾಗಿ ಮಾತಾಡಿದಂತರೂ ಕೇಳಿಸ್ ನಮ್ಗೆ. ಗಂಗಾ ನಾನು ಒಳಗೆ ಹೋದ್ವಿ, ಅಷ್ಟರಲ್ಲಿ ಮತ್ತೆ ಚೆನ್ನಾಗಿ ಮಾತಾಡ್ಸಿದ್ಲು. ಹೌದೇನು? ಹಾಗಿದ್ರೆ ಗ್ಯಾರಂಟಿ ನೀವು ಹೋಗಿರೋದಕ್ಕೆ ಬಾಯ್ ಮಾಡ್ತಾ ಇರ್ತಾಳೆ ತಗೋ. ಪಾಪ ನಮ್ಮ ಗಂಗಾಗ ಮದುವೆ ಮೊದಲು ಅಲ್ಲಿದ್ದಾಗ ಅದೆಷ್ಟು ಉರ್ಸ್ಕೊಂಡು ತಿಂದಿದ್ದಾಳೆ ಏನೋ ಅಕ್ಕ. ಪುಣ್ಯಕ್ಕೆ ಮದುವೆ ಆದ್ಮೇಲೆ ನಿನ್ನಂತ ಅತ್ತೆ ಸಿಕ್ಕಿರೋದ ಅವಳಿಗೆ ಒಳ್ಳೇದಾಯ್ತು. ಇಲ್ಲ ಅಂದಿದ್ದಿದ್ರೆ ಏನಾಗ್ತೈತೆ ಪರಿಸ್ಥಿತಿ? ಸುಶೀಲಾ, ಅದಕ್ಕೆ ಅಲ್ಲ ಪಾಪ ನಮ್ಮ ಗಂಗಾಕ್ಕೆ ಸರಿದು ಕುಂದ್ರೆ ಅಂದಿಲ್ಲ ನಾನು ಇದುವರೆಗೂ. ಅವಳು ಒಳ್ಳೆ ಜೋರಾಗಿ ಮಾತಾಡಿದ್ದು ಗೊತ್ತಿಲ್ಲ ಹುಡುಗಿಗೆ. ಅಷ್ಟು ಒಳ್ಳೆ ಮನ್ಸು ನನ್ನ ಸೊಸೆದು. ನಾನು ಪುಣ್ಯ ಮಾಡಿದ್ನಿ ಇಂಥ ಸೊಸೆ ಪಡೆಯಕ್ಕೆ. ಹೌದೌದು, ಅದು ಕರೆನಾಕ ನೋಡು. ಅವಳ ಬಗ್ಗೆನ ಮಾತಾಡತ್ತೀವಿ ನಾವು. ಚಾ ತಗೊಂಡು ಬಂದ ಬಿಟ್ಲಿ ನಿನ್ನ ಸೊಸೆ. ಅಕ್ಕ, ಇದು ತಗೊಳ್ರಿ ಚಾ. ಸ್ವಲ್ಪ ಕೊಡವ ಸಾಕು. ಸ್ವಲ್ಪ ಆಯ್ತು ತಗೊಳ್ರಿ ಅಕ್ಕ. ಎಲ್ಲಿ ಸ್ವಲ್ಪ ಆಯ್ತವ, ಇಷ್ಟೊಂದು ತುಂಬ್ಕೊಂಡು ತಂದಿದ್ದೆ. ಸ್ವಲ್ಪ ಕೊಡು ಸಾಕು. ಬಿಸ್ಕೆಟ್ ಅದು ಏನು ಬೇಡ, ಹುಡುಗರು ತಿಂತಾರೆ ಇಡು. ಬಿಸ್ಕೆಟ್ 1-2 ತಗೊಳ್ರಿ. ಬೇಡವ, ಚಾ ಜೋಡಿ ಬಿಸ್ಕೆಟ್ ಅದು ಏನು ತಿನ್ನಲ್ಲ ನಾನು, ಹುಡುಗರಿಗಿಡು. ಅತ್ತೆ, ಇದು ತಗೊಳ್ರಿ.